ನಮ್ಗೆ ಯಾರು ಸಪೋರ್ಟ್ ಮಾಡಿದಾರೋ ಯಾರು ಸಪೋರ್ಟ್ ಮಾಡಿಲ್ವೋ ಎಲ್ಲರಿಗೂ ಥ್ಯಾಂಕ್ ಯೂನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ನಗರಸಭೆ ಉಪಾಧ್ಯಕ್ಷರು ಮಾಡೋ ಸ್ಥಾನಕ್ಕೆ ಎಲ್ಲರಿಗೂ ಥ್ಯಾಂಕ್ಸು, ಧನ್ಯವಾದಗಳನ್ನ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲ ಮೆಂಬರ್ಸ್ಗೂ ಶಾಸಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಮೇಡಮ್? ಎಲ್ಲ ನಮ್ಗೆ ಯಾರು ಸಪೋರ್ಟ್ ಮಾಡಿದಾರೋ ಯಾರು ಸಪೋರ್ಟ್ ಮಾಡಿಲ್ವೋ ಎಲ್ಲರಿಗೂ ಥ್ಯಾಂಕ್ ಯೂನೇ ಹೇಳೋಕ್ಕೆ ಇಷ್ಟಪಡ್ತೀನಿ. MLA ಅವರು ಮತ್ತು MLC ಅವರು, ನಜೀರ್ ಅಹ್ಮದ್ ಸರು ಎಲ್ಲರೂ ಸೇರಿ ಒಂದು ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಸು ಇರಲಿಲ್ಲ. ಕ್ಯಾಂಡಿಡೇಟ್ ನಾವು ಆಗಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿರಲಿಲ್ಲ, ಏನೂ ಇಲ್ಲ. ಅವರೇ ಹೈಕಮಾಂಡು ಡಿಸೈಡ್ ಮಾಡಿ ತಗೊಂಡಂಥ ನಿರ್ಧಾರ ಇದು. ಎಲ್ಲರ ಸಪೋರ್ಟೂ ನಮಗೆ ಚೆನ್ನಾಗಿ ಸಿಕ್ತು. ಎಲ್ಲರ ಸಪೋರ್ಟಿಂದ ಇವತ್ತು ಉಪಾಧ್ಯಕ್ಷರಾಗಿ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಗೆ ಅನಿಸ್ತಾ ಇದೆ ಅಂದರೆ ಬಟ್ ಇವಾಗಿಂದ ಇಷ್ಟು ದಿವಸ ಒಂಥರ ಜವಾಬ್ದಾರಿ ಆದರೆ ಇವಾಗಿಂದ ಜವಾಬ್ದಾರಿ ಜಾಸ್ತಿ ಆಗಿದೆ. ಅದನ್ನು ಆದಷ್ಟು ನಾನು ನನ್ನ ಕೈಯಲ್ಲಿ ಆಗೋಷ್ಟು ಪ್ರಯತ್ನ ಪಟ್ಟು ನಿಭಾಯಿಸ್ಕೊಂಡು ಹೋಗೋಕ್ಕೆ ನಾನು ಟ್ರೈ ಮಾಡ್ತೀನಿ ಸರ್. ಈಗ ಯಾವುದಕ್ಕೆ ನೀವು ಮೊದಲು ಆದ್ಯತೆ ಕೊಡಬೇಕು ಅಂದ್ಕೊಂಡಿದ್ದೀರಾ? ಕಸ ವಿಲೇವಾರಿ ಮತ್ತು UGD ಪ್ರಾಬ್ಲಮ್ಸ್ ಇದೆ ಕೋಲಾರಲ್ಲಿ, ಮೇಯ್ನ್ ಇರೋದೇ ಅದು. ಬೆಳಗ್ಗೆ ಎದ್ದರೆ UGD ಗಾಡಿಗಳು ನಮ್ಮಲ್ಲಿ 4 ಇದ್ದಾವೆ, ಅದರಲ್ಲಿ 3 ಮಾತ್ರ ರನ್ನಿಂಗಲ್ಲಿದೆ. ಕಸ ಮತ್ತು UGD ಸ್ವಲ್ಪ ಕ್ಲಿಯರ್ ಆಗಿಬಿಟ್ರೆ ಕೋಲಾರದಲ್ಲಿ ಮುಕ್ಕಾಲು ಭಾಗ ಎಲ್ಲ ಕ್ಲಿಯರ್ ಆಯಿತು ಅಂತಲೇ ಅರ್ಥ. ಪ್ರಾಬ್ಲಮ್ಸ್ ನೀರಿನ ಸಮಸ್ಯೆ ಅಂದರೆ ಇವಾಗ ಎರ್ಗೋಳ್ದು ಎಲ್ಲ ಕನೆಕ್ಷನ್ಸ್ ಎಲ್ಲ ಕ್ಲಿಯರ್ ಆಗಿಬಿಟ್ರೆ ನೀರಿನ ಸಮಸ್ಯೆ ಅಷ್ಟಾಗಲ್ಲ ಸರ್. ನಮಗೆ ನೀರು ಮೇಂಟೈನ್ ಮಾಡ್ಬೋದು. ಇದು ಫಸ್ಟು ಕಸ ಕ್ಲಿಯರ್ ಆಗಿಬಿಟ್ರೆ ನಮಗೆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆದಂಗೆ. ಇವಾಗ ಶಾಸಕರ ಸಪೋರ್ಟ್ ನಿಮಗಿದೆ, ಸರ್ಕಾರ ನಿಮ್ಮದೇ ಇದೆ, ಸೊ ಅನುದಾನ ತಂದು ನೀವು ಡೆವಲಪ್ ಮಾಡ್ಬೋದು. ಹೌದು ಸರ್, ಹೌದು ಶಾಸಕರು ಹೇಳಿದ್ದಾರೆ. ನಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ನಾವು ಮಾಡ್ತೀವಿ. ಏನಾದರೂ ಎಲ್ಲರೂ ಮಾಡಿರೋದಕ್ಕಿಂತ ನಾವು ಏನಾದರೂ ಸ್ವಲ್ಪ ಸ್ಪೆಷಲಾಗಿ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ನಾವು ಇವಾಗ ಫಸ್ಟು ಸೆಟ್ಲ್ ಆಗಬೇಕು ಅಲ್ಲಿ ಸೀಟಲ್ಲಿ. ಆಫೀಸಲ್ಲೆಲ್ಲ ಒಂದು ಮೀಟಿಂಗ್ ಕರೆದು ಮೀಟಿಂಗ್ ಮಾಡಬೇಕು. ಆಫೀಸರ್ಸ್ ಎಲ್ಲ ಫಂಡ್ ಎಷ್ಟಿದೆ, ರೆವೆನ್ಯೂ ಎಷ್ಟು ಬರ್ತಾ ಇದೆ, ಎಷ್ಟು ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ನೋಡಿಕೊಂಡು ಏನಾದರೂ ಮಾಡ್ಬೋದಾ, MLA ಫಂಡ್ಸಿನ ಏನಾದರೂ ಮಾಡಿಸ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸರ್. ಮೇಡಮ್, ಎಸ್ಪೆಷಲಿ ಒಂದು ಗೌರ್ಮೆಂಟ್ ಶಾಲೆ ಅಭಿವೃದ್ಧಿ ಬಗ್ಗೆ ತಾವೇನು ಚಿಂತೆ ಮಾಡಿದ್ದೀರಾ ಮೇಡಮ್? ಗೌರ್ಮೆಂಟ್ ಸ್ಕೂಲ್ಸು ಕಡಿಮೆ ಇದ್ದಾವೆ. ಅಭಿವೃದ್ಧಿ ಅಂದರೆ ಇವಾಗ ಗೌರ್ಮೆಂಟ್ ಸ್ಕೂಲ್ಸ್ ಕಳಿಸೋದೇ ಕಡಿಮೆ ಆಗಿಬಿಟ್ಟಿದೆ. ಪೇರೆಂಟ್ಸು ಗೌರ್ಮೆಂಟ್ ಸ್ಕೂಲ್ ಕಳಿಸಿದ್ರೆ ಪ್ರೆಸ್ಟೀಜ್ ಕಮ್ಮಿ ಅನ್ನೋ ಥರ ಯೋಚನೆ ಮಾಡ್ತಾರೆ. ಗೌರ್ಮೆಂಟ್ ಸ್ಕೂಲಲ್ಲಿ ಇವಾಗ ಮುಂಚೆ ಎಲ್ಲ ಇಂಗ್ಲೀಷು ಯಾವುದೂ ಇರ್ತಾ ಇರಲಿಲ್ಲ. 5th ಏನೋ ಸ್ಟಾರ್ಟ್ ಆಗ್ತಾಯಿತ್ತು. ಇವಾಗ LKG UKGನೂ ಮಾಡಿದ್ದಾರೆ. ಅದೇ ಎಲ್ಲ ಫೆಸಿಲಿಟೀಸ್ನು ಗೌರ್ಮೆಂಟಿಂದ ಕೊಡ್ತಾ ಇದ್ದಾರೆ. ಯಾಕೆ ನಮ್ಮ ಮಕ್ಕಳನ್ನೆಲ್ಲ ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಸೇರಿಸ್ಬಾರ್ದು? ಇವಾಗ ಹೊಸ್ದಾಗಿ ಎಲ್ಲನೂ ಮಾಡ್ತಾಯಿದ್ದಾರೆ. ಇನ್ನೂ ಸ್ವಲ್ಪ ಐಫೈ ಆಗಿ ಮಾಡಿದ್ರೆ ಪೇರೆಂಟ್ಸು ಸ್ವಲ್ಪ ಅಟ್ರ್ಯಾಕ್ಟ್ ಆಗ್ತಾರೆ. ಟೀಚರ್ಸು ಸ್ವಲ್ಪ ಎಜುಕೇಷನ್ ಚೆನ್ನಾಗಿರೋರೇ ಬಂದಿರ್ತಾರೆ, ಬಟ್ ಅವ್ರಿಗೆ ಅಷ್ಟೊಂದು ಇದರಲ್ಲಿ ಗೊತ್ತಿರಲ್ಲ. ಪ್ರೈವೇಟಿಂದ ಏನಾದರೂ ತಿಳ್ಕೊಂಡು ಒಂಥರ ಟ್ರೈನಿಂಗ್ ಥರ ಏನಾದರೂ ಮಾಡಿ ಅಲ್ಲಿನ ಟೀಚರ್ಸ್ಗೂ ಇಲ್ಲಿನ ಟೀಚರ್ಸ್ಗೂ ಏನು ಡಿಫ್ರೆನ್ಸು, ಸ್ವಲ್ಪ ಅವ್ರು ಇಂಗ್ಲೀಷ್ ಸ್ವಲ್ಪ ಇದು ಮಾಡಿಕೊಂಡ್ರೆ, ಲ್ಯಾಂಗ್ವೇಜ್ ಮಾತಾಡೋವಾಗ ಮಕ್ಕಳ ಜೊತೆ ಕಾನ್ವರ್ಸೇಷನ್ ಎಲ್ಲ ಇಂಗ್ಲೀಷಲ್ಲೇ ಮಾಡಿಕೊಂಡ್ರೆ ನಮ್ಮ ಈ ಪ್ರೈವೇಟ್ ಸ್ಕೂಲುಗಳಿಗೂ ಗೌರ್ಮೆಂಟ್ ಸ್ಕೂಲುಗಳಿಗೂ ಯಾವುದೇ ಡಿಫ್ರೆನ್ಸ್ ಇಲ್ದಂಗೆ ಆಗುತ್ತೆ ಸರ್. ಅದು ನಾವು ಬಾಡಿಲಿ ಅಜೆಂಡಾದಲ್ಲಿ ಇದು ಸಬ್ಜೆಕ್ಟ್ ಇಟ್ಟು ಕೌನ್ಸಿಲಲ್ಲಿ ಎಲ್ಲರ ಹತ್ರನೂ ಡಿಸ್ಕಸ್ ಮಾಡಿ, ಆಫೀಸರ್ಸು, ಕೌನ್ಸಿಲು, MLA MLC ಅವ್ರನ್ನೆಲ್ಲ ಕರೆಸಿ ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ಆದಷ್ಟು ಆಗೋ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸರ್. ನಿಮಗೆ ಈ ಸ್ಥಾನವನ್ನು ದೊರಕಿಸಿಕೊಟ್ಟ ಎಲ್ಲ ನಾಯಕರಿಗೆ ಮತ್ತು ಸದಸ್ಯರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್? ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಮ್ಮ ವಾರ್ಡನ್ ಜನ ಫಸ್ಟು ನಮ್ಮನ್ನು ಸಪೋರ್ಟ್ ಮಾಡಿ, ನಾವು ಕೌನ್ಸಿಲರು ಅಷ್ಟೇ ನಿಂತ್ಕೋಬೇಕು, ಮಾಡಬೇಕು, ರಾಜಕೀಯಕ್ಕೆ ಬರಬೇಕು ಅನ್ನೋ ಒಂದು ಇಂಟೆನ್ಷನ್ನೇ ಇರಲಿಲ್ಲ. ಎಲ್ಲರೂ ಏನೋ ಇವರು ಮಾಡ್ತಾಯಿದ್ರು ಅಂತ ನೋಡಿ ಅವರೇ ಐಡೆಂಟಿಫೈ ಮಾಡಿ ನಮ್ಮ ಏರಿಯಾ ಜನಗಳೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಿ, ನಾವು ಹೋಗಲಿಲ್ಲ ಅಂದರೂ ಅವರೇ ನಮ್ಮ ಪರವಾಗಿ ಪ್ರಚಾರ ಮಾಡಿ ಎಲ್ಲ ಮಾಡಿ ತುಂಬ ಸಪೋರ್ಟ್ ಮಾಡಿದ್ರು. ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಕೊತ್ತೂರು ಮಂಜಣ್ಣಗೂ MLC ಅನಿಲ್ ಅಣ್ಣಗೂ ನಜೀರ್ ಅಹ್ಮದ್ಗೂ
ಮತ್ತು ನನ್ನ ವಾರ್ಡಿನ ಜನತೆಗೂ ಮತ್ತು ನಗರಸಭೆ ಸದಸ್ಯರಿಗೂ ನಮಗೆ ನಗರಸಭೆ ಉಪಾಧ್ಯಕ್ಷರು ಮಾಡಿರೋ ಸ್ಥಾನಕ್ಕೆ ಎಲ್ಲರಿಗೂ ಥ್ಯಾಂಕ್ಸು ಧನ್ಯವಾದಗಳನ್ನ ಇಷ್ಟಪಡ್ತೀನಿ.